ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಿಮ್ಮ ಮುಂದೆ ಹೊಸ ಪ್ರಾಡಕ್ಟ್ ತಂದಿದ್ದೀನಿ ಸ್ನೇಹಿತರೆ. ಅದು ಏನಂದ್ರೆ ಟಾಪರ್ ಕಂಪ್ನಿಯವ್ರದ್ದು 84cc ಪೆಟ್ರೋಲ್ ಚೈನ್ಸ್. ಬನ್ನಿ ಫ್ರೆಂಡ್ಸ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ ಎಲ್ಲ ನಿಮ್ಗೆ ಫಿಟ್ಟಿಂಗ್ ಕೂಡ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಓಪನ್ ಮಾಡಿ. ಇದನ್ನ ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ಒಳಗಡೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಂದು ನಿಮಗೆ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ, ನಿಮಗೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಇದು ಟೂಲ್ ಕಿಟ್ ಸ್ನೇಹಿತರೆ. ಒಂದು ಪೆಟ್ರೋಲ್ ಕ್ಯಾನ್ ಕೊಟ್ಟಿದ್ದಾರೆ ವಿತ್ ಒಂದು ಚೈನು, ಈಗ ಒಂದು ಮಷೀನ್ ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನೀವು ಇಷ್ಟು ಪ್ರಾಡಕ್ಟ್ ಕೊಡ್ತಾರೆ ನಿಮ್ಗೆ ಜೊತೆಯಲ್ಲಿ. ಇರ್ಬೋದು ಸ್ನೇಹಿತರೆ, ಇದ್ರಲ್ಲಿ ಏನ್ ಬರ್ದಿದ್ದಾರೆ ಅಂದ್ರೆ ಇಂಡಿಯಾಸ್ ಮೋಸ್ಟ್ ಟ್ರಸ್ಟ್ ಚೈನ್ಸಾ ಬ್ರ್ಯಾಂಡ್ ಅಂತ ಬರ್ದಿದ್ದಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, 84cc ನಿಮ್ಗೆ ಟಾಪರ್ ಕಂಪ್ನಿ ಅವ್ರದ್ದು ಚೈನ್ಸಾ ಮಷೀನ್ ಬರುತ್ತೆ ನಿಮಗೆ. ಜೊತೆಗೆ ಒಂದು ಚೈನ್ ಕೊಟ್ಟಿದ್ದಾರೆ, ಫ್ಯೂಲ್ ಹಾಕೊಳಕ್ಕೆ ಒಂದು ಫ್ಯೂಲ್ ಕ್ಯಾನ್ ಕೊಟ್ಟಿದ್ದಾರೆ, ಬಾರ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಬಾರ್ ಕೂಡ ನೋಡ್ತಾ ಇರ್ಬೋದು, ಫುಲ್ ಬ್ಯೂಟಿಫುಲ್ ಆಗಿ ನಿಮ್ಗಿದೆ ಸ್ನೇಹಿತರೆ. ಎಷ್ಟು ಕ್ವಾಲಿಟಿಲಾಗಿರ್ಬೋದು, ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ನೇಹಿತರೆ, ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ ಸ್ನೇಹಿತರೆ ಇದ್ರಲ್ಲಿ ಕ್ವಾಲಿಟಿ. ಇದು ಜಾಪನೀಸ್ ಟೆಕ್ನಾಲಜಿ ಮಷಿನ್ ಬರುತ್ತೆ ಸ್ನೇಹಿತರೆ. ಇದು ನಿಮ್ಗೆ ಟೂಲ್ ಬ್ಯಾಗ್ ನೋಡ್ತಾ ಇರ್ಬೋದು ಸ್ನೇಹಿತರೆ. ಟೂಲ್ ಬ್ಯಾಗ್ ಅಲ್ಲಿ ಏನೇನ್ ಕೊಡ್ತಾರೆ ಅಂದ್ರೆ ನಿಮಗೆ ಗ್ಲೌಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಗೆ ಒಂದು ಪೇರ್ ಆಫ್ ಗ್ಲೌಸ್ ಕೊಡ್ತಾರೆ, ಮತ್ತೆ ನಿಮ್ಗೆ ಒಂದು ಗಾಗಲ್ಸ್ ಕೂಡ ಕೊಡ್ತಾರೆ ಸ್ನೇಹಿತರೆ ನಿಮ್ಗೆ ಸೇಫ್ಟಿ ಪರ್ಪಸ್ಗೆ. ಪ್ಲಸ್ ಒಂದು ಸ್ಕ್ರೂ ಡ್ರೈವರ್ ಕೊಡ್ತಾರೆ ಎಕ್ಸ್ಟ್ರಾ ನಿಮಗೆ. ಇದು ಫ್ಯೂಲ್ಗೆ ನಿಮ್ಗೆ ಹಾಕೊಳಕ್ಕೆ ಮೆಶ್ ಕೊಡ್ತಾರೆ. ಪ್ಲಸ್ ನಿಮಗೆ ಒಂದು ಎಕ್ಸ್ಟ್ರಾ ಸ್ಪಾರ್ಕ್ ಪ್ಲಗ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆ ನೋಡ್ತಾ ಇರ್ಬೋದು, ಅದ್ರಲ್ಲೂ ಕೂಡ ಕ್ವಾಲಿಟಿಲಿ ಹೆಂಗಿದೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಸ್ಪಾರ್ಕ್ ಪ್ಲಗ್ ಕೂಡ ಒಂದು ಎಕ್ಸ್ಟ್ರಾ ಕೊಡ್ತಾರೆ ನಿಮಗೆ. ಪ್ಲಸ್ ರೋಪ್ ಕೊಡ್ತಾರೆ ಸ್ನೇಹಿತರೆ. ಏನ್ ನಿಮ್ಗೆ ಎಳೆಯ ಟೈಮ್ ಅಲ್ಲಿ ಕಟ್ ಆಯ್ತು ಅಂದ್ರೆ ಒಂದು ರೋಪ್ ಕೊಡ್ತಾರೆ. ನಾರ್ಮಲ್ ಆಗಿ ಸ್ಪಾನರ್, ಇಂಜಿನ್ ಗಾರ್ಡ್, ಒಂದು ಫೈಲ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಷ್ಟು ಐಟಮ್ ನಿಮ್ಗೆ ಟೂಲ್ ಕಿಟ್ ಅಲ್ಲೇ ಜೊತೆಗೆ ಬರುತ್ತೆ ಸ್ನೇಹಿತರೆ ನಿಮಗೆ. ಸರಿನಾ? ಯಾವ್ದೇ ರೀತಿ ಎಲ್ಲ ಫ್ರೀ ನಿಮಗಿದು. ಸ್ಪಾರ್ಕ್ ಪ್ಲಗ್ ಒಂದು ಫ್ರೀ ಕೊಟ್ಟಿದ್ದಾರೆ, ಗ್ಲೌಸು, ಸ್ಪೆಕ್ಸು ಎಲ್ಲ ನಿಮ್ಗೆ ಕಾಂಪ್ಲಿಮೆಂಟರಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದ್ರದ್ದು ನಿಮ್ಗೆ ಮತ್ತೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ನೀವು ಇದ್ರದ್ದು ನಿಮ್ಗೆ ಏರ್ ಫಿಲ್ಟರ್ ಆಗಿರ್ಬೋದು, ಕಾರ್ಬೊರೇಟರ್ ಆಗಿರ್ಬೋದು, ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ನಾನು. ಎಷ್ಟು ಫುಲ್ ಟೋಟಲ್ ನಾರ್ಮಲ್ ಕಾರ್ಬೊರೇಟರ್ ಅಲ್ಲ ಸ್ನೇಹಿತರೆ ಇದು. ಮತ್ತೆ ಇದು ನಿಮ್ಗೆ ಸ್ಪೇರ್ ಪಾರ್ಟ್ಸ್ ಕೂಡ ಆಗಿದ್ರೆ ನಿಮ್ಗೆ ಅದೇ ರೀತಿ ಎಲ್ಲ ಚೇಂಜ್ ಇರೋದ್ರಿಂದ ಜನ ಭಯ ಪಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ನಿಮ್ಗೆ ಏನೇ ಸ್ಪೇರ್ ಪಾರ್ಟ್ಸ್ ಆದ್ರೂ ಸಿಗುತ್ತೆ ನಮ್ಗೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಏರ್ ಫಿಲ್ಟರ್ ಆಗಿರ್ಬೋದು ನಿಮ್ಗೆ ಹೇಗ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದು ಕಾರ್ಬೊರೇಟರ್ ಆಗಿರ್ಬೋದು, ಫುಲ್ ಹೆವಿ ಸ್ನೇಹಿತರೆ. ನಿಮ್ಗೆ ಫುಲ್ ಎಲ್ಲ ನಿಮ್ಗೆ ಇದಿರುತ್ತೆ ನಿಮ್ಗೆ. ಇದು ಸ್ವಿಚ್ ಕೂಡ ಅಷ್ಟೇ ನಿಮ್ಗೆ ಆಟೋಮೆಟಿಕ್ ಸ್ನೇಹಿತರೆ. ನಿಮ್ಗೆ ನೋಡ್ತಾ ಇರ್ಬೋದು ನೀವು, ಆಟೋಮೆಟಿಕ್ ಆನ್ ಆಫ್ ನಿಮ್ಗೆ ಆಟೋಮೆಟಿಕ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಹೆವಿ ಆದಂತ ಸ್ಪೇರ್ ಪಾರ್ಟ್ಸ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಆಟೋಮೆಟಿಕ್. ಇದು ಪ್ರೊಫೆಷನಲ್ ಯೂಸ್ ಅವ್ರಿಗೆ ಸರಿ ಸ್ನೇಹಿತರೆ. ಇದು ನಾರ್ಮಲ್ ಮನೆ ಯೂಸ್ ಅವರು ಕೂಡ ಯೂಸ್ ಮಾಡ್ಕೊಬಹುದು. ನಾವ್ ಸಜೆಸ್ಟ್ ಮಾಡೋದು ನಿಮ್ಗೆ ಆಲ್ಮೋಸ್ಟ್ ಮರ ಕಟ್ ಮಾಡೋರೆ ಪ್ರೊಫೆಷನಲ್ಸ್ ಇರ್ತಾರಲ್ಲ ಅವರಿಗೆ ಇದು ಹೆವಿ ಪವರ್ಫುಲ್ ಆದಂತ ಚೈನ್ಸಾ ಸ್ನೇಹಿತರೆ. ಇದು ಕೂಡ ಆಗಿರ್ಬೋದು ಅಷ್ಟೇ. ನಿಮ್ಗೆ ಇದೆಲ್ಲ ಮೆಟಲ್ ಕಿಕ್ ಬರುತ್ತೆ ಸ್ನೇಹಿತರೆ. ಇದೆಲ್ಲ ಪೂರ್ತಿ ನಿಮ್ಗೆ ಅಲ್ಯೂಮಿನಿಯಂದು ಮೆಟಲ್ ಬರುತ್ತೆ ಸ್ನೇಹಿತರೆ. ಇದಾಗಿರ್ಬೋದು ನಿಮ್ಗೆ ಕೆಳಗಡೆ ಬೇಸ್ ಆಗಿರ್ಬೋದು, ನಿಮ್ಗೆ ಫುಲ್ ಟೋಟಲ್ ಹೆವಿ ಆದ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಸ್ನೇಹಿತರೆ ಇದರಲ್ಲಿ ಏನೇ ಆದ್ರೂ ನಿಮಗೆ. ಬನ್ನಿ ಇದನ್ನ ಹೇಗ್ ಫಿಟ್ಟಿಂಗ್ ಮಾಡೋದು ಅಂತ ನಿಮಗೆ ಚೈನ್ ಫಿಟ್ಟಿಂಗ್ ಮಾಡಿ ಒಂದ್ಸತಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಇವಾಗ ನಿಮ್ಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಬಂದ್ಬಿಟ್ಟು ನಿಮಗೆ ಬಾರ್ ಆಗಿರೋದ್ರಿಂದ ಬಾರ್ ನಿಮ್ಗೆ ಡೈರೆಕ್ಷನ್ ಕೊಟ್ಟಿರ್ತಾರೆ. ನಿಮ್ಗೆ ಬಾರಲ್ಲಿ ಆಗಿರ್ಬೋದು ಚೈನ್ ನೋಡಿ ಇಲ್ಲಿ ತೋರಿಸ್ತಾ ಇರ್ಬೋದು ನಿಮ್ಗೆ ಚೈನ್ ಡೈರೆಕ್ಷನ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಆ ರೀತಿ ನೀವು ಚೈನ್ ನ ಫಿಟ್ ಮಾಡ್ಕೊಬೇಕಾಗುತ್ತೆ. ಆಮೇಲಿಂದ ನೋಡ್ತಾ ಇರ್ಬೋದು ಸ್ನೇಹಿತರೆ, ಕುತ್ಕೊಂಡು ಇಲ್ಲಿ ಒಂದ್ಸತಿ ನೀವು ಆಕ್ಷನ್ ಮಾಡಿ. ಏನಕ್ಕೆ ಚೈನ್ ಡೈರೆಕ್ಷನ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ನಿಮ್ಗೆ ಏನೇ ಇದ್ರು. ಓಕೆನಾ? ಎಲ್ಲ ಇಲ್ಲಿ ಈ ಫಿಟ್ಟಿಂಗ್ ನಿಮ್ಗೆ ಚೈನ್ ಫಿಟ್ಟಿಂಗ್ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲಿದೆ ನೋಡಿ ಸ್ನೇಹಿತರೆ, ಈ ಬಟನ್ ಇದೆಯಲ್ಲ, ಈ ಬಟನ್ ಬಂದು ಇಲ್ಲಿಗೆ ಲಾಕ್ ಆಗ್ಬೇಕು ಸ್ನೇಹಿತರೆ. ಅದನ್ನ ಸ್ಕ್ರೂ ಡ್ರೈವರ್ ಕೊಟ್ಟಿರ್ತಾರಲ್ಲ, ಸ್ಕ್ರೂ ಡ್ರೈವರ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು ನೀವು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವಾಗ ಆಟೋಮೆಟಿಕ್ ನಿಮ್ಗೆ ಇದು ಒಳಗೆ ಹೋಗಿ ಕುತ್ಕೊಬೇಕು. ಇದು ಈ ರೀತಿ ಚೈನ್ ಅಡ್ಜಸ್ಟ್ಮೆಂಟ್ ಸ್ನೇಹಿತರೆ ನಿಮ್ಗೆ. ಇವಾಗ ನಮ್ಮ ಚೈನ್ಸಾ ಮಷೀನ್ ಫಿಟ್ಟಿಂಗ್ ಆಗಿ ರೆಡಿ ಆಗಿದೆ. ಆಮೇಲೆ ನೀವು ಇದನ್ನ ಮುಕ್ಕಾಲ್ ಭಾಗ ಟೈಟ್ ಮಾಡ್ಕೊಂಡಿರ್ತೀರಲ್ಲ, ಇದನ್ನ ಪೂರ್ತಿ 100% ಫುಲ್ ಟೈಟ್ ಮಾಡಿಬಿಡಿ ಸ್ನೇಹಿತರೆ. ನಿಮಗೆ ಕಂಪ್ಲೀಟ್ ಫಿಟ್ಟಿಂಗ್ ಆಗಿದೆ ಚೈನ್ಸಾ. ಇದು ಮತ್ತೆ ನಿಮ್ಗೆ ಹೇಗೆ ಅಂದ್ರೆ ವರ್ಕ್ ಆಗುತ್ತೆ ಸ್ನೇಹಿತರೆ. ಇವಾಗ ನೋಡ್ತಾ ಇರ್ಬೋದು ನೀವು, ಲಾಕ್ ಆಗಿದೆ. ಇದು ಸ್ಕ್ಲೆಚ್ ಸಿಸ್ಟಮ್. ಸ್ಕ್ಲೆಚ್ ನಿಮ್ಗೆ ಪ್ರೆಸ್ ಮಾಡಿದ ತಕ್ಷಣ ಚೈನ್ ಮೂವ್ ಆಗ್ಬೇಕು ಸ್ನೇಹಿತರೆ. ಇಲ್ಲಿ ನೋಡಿ, ಇವಾಗ ಮೂವ್ ಇದೆ ಚೈನು, ಕಾಣ್ತಾ ಇದೆ ಅಲ್ಲ. ಇದು ನಿಮ್ಗೆ ಬಿಟ್ರೆ ಇವಾಗ ಚೈನು ಮೂವಿಂಗ್ ಇರಲ್ಲ. ಇವಾಗ ನೀವು ಸ್ಟಾರ್ಟ್ ಮಾಡೋ ರೀತಿ ಹೇಗೆ ಅಂದ್ರೆ, ಪ್ಲಸ್ ನಿಮ್ಗೆ ಜಸ್ಟ್ ಇದನ್ನ ಏನು ಮುಟ್ಟಂಗಿಲ್ಲ ಸ್ನೇಹಿತರೆ. ಒಂದ್ಸತಿ ಚೌಕ್ನ ಹೇಳ್ಕೊಳ್ಳಿ ನೀವು.
2 ಕಿಕ್ ಕೊಡಿರಿ. 2 ಕಿಕ್ ಕೊಡಿದ ತಕ್ಷಣ ಪ್ರೆಸ್ ಚೌಕ್ನ ಒಳಗಡೆ ತಳ್ಬಿಡಿ ಸ್ನೇಹಿತರೆ. ಆಮೇಲೆ ಆಟೋಮೆಟಿಕ್ ಒಂದು 2-3 ಕಿಕ್ 3ರಿಂದ 2 ಕಿಕ್ ಕೊಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಚೈನ್ಸ ಸ್ಟಾರ್ಟ್ ಆಗುತ್ತೆ. ನಿಮಗೆ ಅಂದ್ರೂ ನಿಮಗೆ ಆಗಿಲ್ಲ ಅಂದ್ರೆ ಕಾರ್ಬೇಟ್ರ್ ಕ್ಲೀನ್ ಮಾಡ್ಬೇಕಾಗುತ್ತೆ ಒಂದ್ಸತಿ ಸ್ನೇಹಿತರೆ. ಸ್ಟಾರ್ಟಿಂಗ್ ಮಾತ್ರ ನಿಮ್ಗೆ ಟ್ರಬಲ್ ಕೊಡ್ಬೋದು, ಯಾವುದೇ ಮಷೀನ್ ಆಗಿರೋಷ್ಟೇ. ತುಂಬಾ ದಿನ ಇಕ್ಬಿಟ್ರೆ ಮಾತ್ರ ನಿಮ್ಗೆ ಆಮೇಲಿಂದ ಟ್ರಬಲ್ ಕೊಡಲ್ಲ. ಮತ್ತೆ ಇನ್ನೂ ಒಂದೇನಂದ್ರೆ ಒಂದ್ಸತಿ ಸ್ಟಾರ್ಟ್ ಆದ್ಮೇಲೆ ಆಫ್ ಮಾಡಿ ಆನ್ ಮಾಡಿದ ತಕ್ಷಣ ನಿಮ್ಗೆ ಒಂದೇ ಕಿಕ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇದು ಬನ್ನಿ, ಇದು ಹೇಗ್ ಆನ್ ಆಗುತ್ತೆ, ಹೇಗ್ ವರ್ಕ್ ಆಗುತ್ತೆ ಅಂತ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ, ಇದು ಫ್ಯೂಲ್ ಹಾಕಿ ಹೇಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಫ್ಯೂಲ್ ಟ್ಯಾಂಕ್ ಇದೆಯಲ್ಲ ಸ್ನೇಹಿತರೆ, ಇದು ನಿಮ್ಗೆ 2 ಸ್ಟ್ರೋಕ್ ಆಗಿರೋದ್ರಿಂದ 1 ಲೀಟರ್ ಪೆಟ್ರೋಲ್ಗೆ 40 ml ಆಯಿಲ್ ಮಿಕ್ಸ್ ಆಗಿರ್ಬೇಕು ಸ್ನೇಹಿತರೆ. ನಿಮ್ಗೆ ಅದಂತೂ ಕಂಪಲ್ಸರಿ. ಅದನ್ನ ನೀವು ನೋಡ್ಕೊಂಡಿಲ್ಲ ಅಂದ್ರೆ ಇಂಜಿನ್ ಸೀಸ್ ಆಗ್ಬಿಡುತ್ತೆ ಸ್ನೇಹಿತರೆ. ಹಂಗಿಲ್ಲ ನಿಮ್ಗೆ, ಏನಕ್ಕಂದ್ರೆ ಆಟೋಮೆಟಿಕ್ ಇರೋದ್ರಿಂದ ಚೌಕ್ನ ಒಂದ್ಸತಿ ಎಳ್ಕೊಳ್ಳಿ ಸ್ನೇಹಿತರೆ. ಹಿಂದಕ್ಕೆ ನಿಮ್ಗೆ ಚೌಕ್ ಎಳ್ಕೊಂಡು ಆಟೋಮೆಟಿಕ್ ಆಫ್. ಇದು ಅಷ್ಟೇ. ಇವಾಗ ಸ್ಟ್ರೈಟ್ ಒಂದು 2 ಇಡಿ ಸ್ನೇಹಿತರೆ. ಎಲ್ಲ ನೀವು ಹೇಗೆ ಡೆಮೋ ಗಿಮೋ ಎಲ್ಲ ನೋಡ್ಕೊಂಡ್ ಬಂದಿದ್ರ ಸ್ನೇಹಿತರೆ. ಇದು ಹೇಗ್ ಅನ್ಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಇದು ನಿಮ್ಗೆ ಏನೇ ಪ್ರೈಸ್ ಡೀಟೇಲ್ಸ್ ಆಗಿರ್ಬೋದು, ಏನೇ ಬೇಕಂದ್ರೆ ನಿಮ್ಗೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಕಾಲ್ ಮಾಡಿ ನೀವು ತಿಳ್ಕೊಬಹುದು, ಇಲ್ಲ ಕಮೆಂಟ್ ಮುಖಾಂತರನು ನೀವು ಕೇಳ್ಬೋದು ಸ್ನೇಹಿತರೆ. ಆದಷ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.